ಡಾಗ್ ಅಂದ್ರೆ ಕೆಲವರಿಗೆ ಪಂಚಪ್ರಾಣ. ತಮ್ಮಿಷ್ಟದ ನಾಯಿಯನ್ನ ಒಂದು ಕ್ಷಣನೂ ಬಿಟ್ಟಿರುವುದೇ ಇಲ್ಲ. ಶಾಪಿಂಗ್ ಹೋದ್ರೂ ಜೊತೆಯಲ್ಲೇ ಇರುತ್ತೆ, ವಾಕಿಂಗ್ ಹೋದ್ರೂ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಲವ್ ಮಾಡೋರು ನಿಮ್ಮನೆ ಮುಂದೆ ನಾಯಿಯನ್ನ ಆಟ ಆಡೋಕೆ ಬಿಡ್ಲೇಬೇಡಿ. ಮುದ್ದು ಮರಿ ಎಲ್ಲೂ ಹೋಗಲ್ಲ, ಮನೆ ಮುಂದೆನೆ ಆಟ ಆಡುತ್ತೆ ಅಂತ ಈ ನಾಯಿಯನ್ನ ಕೈ ಬಿಟ್ಟಿದ್ದಷ್ಟೇ. ಇದ್ದಕ್ಕಿದ್ದಂತೆ ಈ ನಾಯಿ ಮಂಗಮಾಯವಾಗಿತ್ತು. ಮನೆ ಮುಂದೆ ಆಡ್ತಾ ಇದ್ದ ನಾಯಿ ಮರಿಗೆ ಸ್ಕೆಚ್. ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ನಾಯಿ ಕಳ್ಳರ ಕೃತ್ಯ. ಬ್ಯಾಡ್ರಳ್ಳಿಯ ವಿಘ್ನೇಶ್ವರ ನಿವಾಸಿ ಶ್ರೀನಿವಾಸ ಮೂರ್ತಿಗೆ ಈ ನಾಯಿ ಮರಿ ಅಂದ್ರೆ ಅಚ್ಚುಮೆಚ್ಚು. 8 ತಿಂಗಳ ಹಿಂದೆ 25,000 ರೂಪಾಯಿ ಕೊಟ್ಟು ಬೀಗಲ್ ಅನ್ನುವ ನಾಯಿ ಮರಿಯನ್ನ ಖರೀದಿಸಿದ್ರು. ಆದ್ರೆ ಕಳೆದ ಶನಿವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮನೆ ಹೊರಗಡೆ ಆಟ ಆಡ್ಕೊಂಡಿರ್ಲಿ ಅಂತ ಬಿಟ್ಟಿದ್ರು. ಆದ್ರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಬೈಕ್ ನಲ್ಲಿ ಬಂದ ಇಬ್ಬರು ಈ ನಾಯಿ ಮರಿಯನ್ನ ಕದ್ದು ಎಸ್ಕೇಪ್ ಆಗಿದ್ರು. ಈ ಕುರಿತು ಶ್ರೀನಿವಾಸ್ ಬ್ಯಾಡ್ರಳ್ಳಿ ಠಾಣೆಗೆ ದೂರು ನೀಡಿದ್ರು. ಇವತ್ತು ಪೊಲೀಸರು ಕಳೆದು ಹೋಗಿದ್ದ ನಾಯಿ ಮರಿಯನ್ನ ಹುಡುಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು CCTV ಹಾಕಿದ್ದಾರೆ ಒಂದು 2-3 ಕಡೆ. ಅಲ್ಲಿ ಹೋಗಿ ಫುಟೇಜ್ ತಗೊಂಡು ಅದನ್ನು ಝೂಮ್ ಮಾಡಿ ನೋಡಿದಾಗ ಒಂದು ನಂಬರು ಸ್ವಲ್ಪ ಫೈನಲ್ ಆಗುತ್ತೆ. ಅದನ್ನು ತಗೊಂಡೋಗಿ RTOದಲ್ಲಿ ಅಡ್ರೆಸ್ ತಗೊಂಡು ಅದನ್ನು ಏರವಳ್ಳಿ ಒಂದು ಅಡ್ರೆಸ್ ಬಂತು, ಏರವಳ್ಳಿದು. ಆ ಏರವಳ್ಳಿ ಗ್ರಾಮ ಬಂದು ಇಲ್ಲೇ 2 ಕಿಲೋಮೀಟರ್ ಇದೆ. ಯಾರು ವಾಚ್ ಮಾಡಿದ್ದಾರೆ, ಒಂದು 2-3 ದಿವಸ ವಾಚ್ ಮಾಡಿ ಈ ನಾಯಿ ಬಗ್ಗೆ ಗೊತ್ತಿರೋರು ಮಾತ್ರ ಮಾಡಿರ್ತಾರೆ. ಗೊತ್ತಿಲ್ಲದಿರೋರು ಇದನ್ನು ತಗೊಂಡ್ರೆ ಸಾಧ್ಯ ಇಲ್ಲ. ಡಿಪ್ಲೊಮಾ ಡ್ರಾಪ್ ಔಟ್ ವಿದ್ಯಾರ್ಥಿಗಳಿಂದ ಕಳ್ಳತನ. ಬ್ಯಾಡ್ರಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರೋ ಸುದರ್ಶನ್ ಎಂಬಾತನೇ ಈ ಕೃತ್ಯ ಎಸಗಿದ್ದ. ಅಸಲಿಗೆ ಈತ ಡಿಪ್ಲೊಮಾ ಡ್ರಾಪ್ ಔಟ್ ಆಗಿದ್ದ. ತನ್ನ ಗೆಳೆಯ ಸತೀಶ್ ಜೊತೆ ಸೇರಿ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ಬಿಟ್ಟಿದ್ದ. ಯಾವಾಗ ಪೊಲೀಸರು CCTVಯಲ್ಲಿರೋ ಬೈಕ್ ನಂಬರ್ ಪತ್ತೆ ಹಚ್ಚಿದ್ರೋ ಆಗ ಆರೋಪಿಗಳು ಪೊಲೀಸರ ಗಾಳಕ್ಕೆ ಬಿದ್ದಿದ್ದಾರೆ. ಸದ್ಯ ಪೊಲೀಸರು ಕದ್ದ ನಾಯಿಯನ್ನ ವಶಕ್ಕೆ ಪಡೆದು ಶ್ರೀನಿವಾಸ್ ಮೂರ್ತಿಗೆ ನೀಡಿದ್ದಾರೆ. ನಾಯಿ ಕಳೆದುಕೊಂಡಿದ್ದ ಅವರ ಕುಟುಂಬಕ್ಕೆ ಇದೀಗ ಮಂದಹಾಸ ಮೂಡಿದೆ. ಊಟ ಸರಿಯಾಗಿ ಮಾಡ್ತಾ ಇಲ್ಲ. ಅವನು ಅಷ್ಟೇ, ನಾನು ಅಷ್ಟೇ. ತುಂಬ ಹತ್ಕೊಂಡು ಎಲ್ಲ ನಿಮ್ಗೆ ಹತ್ತಿರ ನಾಯಿಗೋಸ್ಕರ ಹೇಳ್ತೀರಾ ಅಂದರು. ಆದರೆ ಅಷ್ಟು ಚೆನ್ನಾಗಿ ನಾವು ಮುದ್ದಾಗಿ ಸಾಕಿದ್ವಿ ಆ ನಾಯಿನ. ತುಂಬ ಖುಷಿ ಆಯ್ತಾ ಇದೆ ನನಗೆ. ಒಂದು ಮಗುನೇ ಕಳ್ಕೊಂಡಂಗಾಗಿತ್ತು ನಮಗೆ ಮನೆಯಲ್ಲಿ. ತನ್ನ ಮಕ್ಕಳು ಊಟ ಮಾಡ್ತಾರೆ ಇಲ್ವಾ ಕೇಳ್ತಾ ಇರಲಿಲ್ಲ. ಅವನು ಮಾತು ಹತ್ರ ಅಮ್ಮ ಸಿಂಚು ಊಟ ಹಾಕು ಅಂತಾನೆ ಹೇಳ್ತಾ ಇದ್ದ. ಸದ್ಯ ವಿದ್ಯಾರ್ಥಿಗಳನ್ನ ಬ್ಯಾಡ್ರಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದು ವಿಚಾರಣೆ ಮುಂದುವರಿಸಿದ್ದಾರೆ. ಮುದ್ದಾಗಿರೋ ನಾಯಿನ ಕಂಡ್ರೆ ಎಲ್ಲರಿಗೂ ಎತ್ಕೋಬೇಕು ಅನ್ಸೋದು ಸಹಜ. ಹಾಗಂತ ನಾಯಿನ ದೇಬ್ಕೊಂಡು ಹೋದ್ರೆ ಯಾರಿಗ್ ತಾನೇ ಬೇಜಾರಾಗಲ್ಲ ಹೇಳಿ. ಸದ್ಯ ಪೊಲೀಸರು ನಾಯಿನ ಕತ್ಕೊಂಡು ಹೋದವನ್ನ ಅರೆಸ್ಟ್ ಮಾಡಿದ್ದಾರೆ. ಅದೇನೇ ಇರ್ಲಿ, ಇದೀಗ ನಾಯಿ ಸಿಕ್ಕ ಖುಷಿಯಲ್ಲಿ ಓನರ್ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಗೌತಮ್ ಶೇಟ್, TV9 ಬೆಂಗಳೂರು.